ವ್ಯಾಪಾರ ಜಗತ್ತನ್ನ ತಲ್ಲಣಗೊಳಿಸಿರುವಂತಹ ಹಾರ್ಮೋಸ್ ಜಲಸಂಧಿಯನ್ನ ಪುನಃ ವಾಪಸ್ ಓಪನ್ ಮಾಡಿಸಬೇಕು ಅಂತ ಬಹರೇನ್ ಸಲ್ಲಿಸಿರುವ ಪ್ರಸ್ತಾಪಕ್ಕೆ ಇವತ್ತು ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಆಗುತ್ತೆ. ಆ ವೋಟಿಂಗ್ನ ಮೇಲೆ ಹಾರ್ಮೋಸ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ನಿಂತಿದೆ. ಹೀಗಾಗಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ. ಹಾರ್ಮೋಸ್ ಅನ್ನ ಪುನಃ ವಾಪಸ್ ಓಪನ್ ಮಾಡ್ಸಕ್ಕಾಗುತ್ತಾ ವಿಶ್ವಸಂಸ್ಥೆಗೆ? ಎಷ್ಟೇ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಯಾರೇ ಬಂದರೂ ಕೂಡ ಇರಾನ್ ಕ್ಯಾರೆ ತೆಗಿತಾ ಇಲ್ಲ. ಇನ್ಫ್ಯಾಕ್ಟ್ ಈ ಮಧ್ಯಸ್ಥಿಕೆ ಯಾರು ವಹಿಸಬೇಕು? ಸಂಧಾನಕ್ಕೆ ವಿಫಲ ಆಯಿತು ಅಂತ ನಾವು ಈಗ ಸ್ಟೋರಿ ಕೊಡ್ತಾ ಇದ್ವಿ. ಸಂಧಾನಕ್ಕೆ ಒಬ್ಬ ಯಜಮಾನ ವಹಿಸ್ಕೊಂಡ್ರೆ ಓಕೆ, ಒಬ್ಬ ಭಿಕ್ಷುಕ ವಹಿಸ್ಕೊಂಡ್ರೆ ಸಂಧಾನ ಆಗುತ್ತಾ ಎಲ್ಲಾದರೂ? ಅದು ಪಾಕಿಸ್ತಾನಕ್ಕೆ ಆಗಿದೆ ಒಂದು ಕಡೆಗೆ. ಎರಡನೇದು, ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಬಹರೇನ್ ಯಾಕೆ ಹಾತೊರಿತಾ ಇದೆ ಅಂತ ಹೇಳಿದ್ರೆ, ಸೌದಿ ಮತ್ತು UAEಯನ್ನು ಬಿಟ್ಟು ಇನ್ನು ಎಲ್ಲರೂ ಕೂಡ ಹಾರ್ಮೋಸ್ ಜಲಸಂಧಿ ಮೇಲೆ ವಿಪರೀತವಾದಂತಹ ಅವಲಂಬನೆ ಇದೆ. ಅವ್ರಿಗೆ ಆಲ್ಟರ್ನೇಟಿವ್ ಮಾರ್ಗಗಳಿಲ್ಲ. ತಮ್ಮ ಕಚ್ಚಾ ತೈಲವನ್ನು ಬೇರೆ ದೇಶಗಳಿಗೆ ಕಳಿಸ್ಬೇಕು ಅಂದರೆ ಸೌದಿ ಮತ್ತು UAEಗೆ ಅಟ್ಲೀಸ್ಟ್ ಪರ್ಯಾಯ ಇದೆ, ಪೈಪ್ ಮೂಲಕ ಬೇರೆ ಕಡೆಯಿಂದ ಕಳಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ಶಬ್ಬೀರ್ ನೇರ ಸಂಪರ್ಕದಲ್ಲಿ. ಶಬ್ಬೀರ್, ಫಸ್ಟು ಈ ಸಂಧಾನದ ವಿಫಲ ಮಾತುಕತೆ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡು ಬಿಡ್ತೀವಿ ನಿಮ್ಮಿಂದ. ಸಂಧಾನಕ್ಕೆ ಹೋಗೋರ ಬಗ್ಗೆ ಯೂಶಲಿ ಎರಡು ದೇಶಗಳು, ಯುದ್ಧಗ್ರಸ್ತ ಎರಡು ದೇಶಗಳಿಗೆ ಋಣಭಾರ ಅನ್ನೋದು ಇರಬೇಕು. ಇವ್ರ ಮಾತು ನಾವು ಕೇಳಬೇಕಪ್ಪ, ಈ ಹಂಗಲ್ ಇದೀವಿ ನಾವು ಅಂತ ಅನಿಸ್ಬೇಕು. ಈ ಪಾಕಿಸ್ತಾನ ಹೋದಾಗಲೇ ನಮ್ಗೆ ಗೊತ್ತಿತ್ತು ಇದು ಫೇಲಿಯರೇ ವಿಚಾರ ಬಿಡಿ ಅಂತ. ಸೊ ಹಾಗೆ ಆಗಿದೆ ಅಂತ. ಜಗತ್ತಿನ ಮುಂದೆ ಭಿಕ್ಷೆ ಬೇಡಿ ಗೊತ್ತಿರುವಂತಹ ರಾಷ್ಟ್ರವನ್ನ ಸಂಧಾನಕಾರ ಅಂತ ಕಳಿಸಿದ್ರೆ ಯಾರೂ ಒಪ್ಪಲ್ಲ ಅನ್ನೋದು ಮತ್ತೆ ಗೊತ್ತಾಯ್ತು. ಮಮತಾ, ನೋಡಿ, ಪಾಕಿಸ್ತಾನ ಇದನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರತಿಷ್ಠೆಯಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಿತ್ತು. ಆಕ್ಚುಲ್ ಆಗಿ ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ನಿಲ್ಲಿಸೋದಕ್ಕಿಂತ ಹೆಚ್ಚಾಗಿ ಅಮೆರಿಕದ ಸ್ವಾರ್ಥ ಇಲ್ಲಿ ಪಾಕಿಸ್ತಾನದ ಸ್ವಾರ್ಥ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇತ್ತು. ಈ ಯುದ್ಧವನ್ನ ನಿಲ್ಲಿಸಿದ್ರೆ ಜಾಗತಿಕ ಮಟ್ಟದಲ್ಲಿ ತಾನು ಒಬ್ಬ ಸಮರ್ಥ ಲೀಡರ್ ಅನ್ನುವಂಥದ್ದನ್ನ ತೋರಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಇಟ್ಕೊಂಡು ಈ ಮಾತುಕತೆಯನ್ನ ಆರಂಭಿಸಿತ್ತು. ನೋಡಿ, ಅಮೆರಿಕ ಆದ್ರೂ ಪಾಕಿಸ್ತಾನದ ಮಾತು ಕೇಳುವಂತ ಸ್ಥಿತಿಯಲ್ಲಿಲ್ಲ, ಇರಾನ್ ಆದ್ರೂ ಕೂಡ ಪಾಕಿಸ್ತಾನದ ಮಾತನ್ನ ಕೇಳುವಂತ ಸ್ಥಿತಿ ಇಲ್ಲ. ಆದ್ರೆ ಸ್ಟಿಲ್ ಯಾವುದೇ ದೇಶಗಳು ಮುಂದೆ ಬರದೇ ಇದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಮಾತುಕತೆಯ ಅಪ್ರೋಚ್ ಅನ್ನ ಮಾಡಿತ್ತು. ಇಸ್ಲಾಮಾಬಾದ್ ಅಲ್ಲಿ ಅದಕ್ಕೊಂದು ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿತ್ತು. ಇರಾನ್ ಮತ್ತೆ ಅಮೆರಿಕದ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸಾಲದಿಕ್ಕೆ ಇತರ ಮುಸ್ಲಿಂ ದೇಶಗಳ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಇಲ್ಲಿ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿತ್ತು. ಮತ್ತೆ ಅವರ ಉಪಸ್ಥಿತಿಯನ್ನು ಕೂಡ ಅಲ್ಲಿ ಹಾಜರುಪಡಿಸುವಂತ ಕೆಲಸಗಳು ಕೂಡ ಆಗಿತ್ತು. ಸೊ ಮಾತುಕತೆ ನಡಿಬೇಕಾದಂತ ಸಂದರ್ಭದಲ್ಲಿ ಅಮೆರಿಕದ ಕೆಲವೊಂದಿಷ್ಟು ಷರತ್ತುಗಳೇನಿದ್ವು, ಈ ಹಿಂದಿನ 15 ಷರತ್ತುಗಳು, ಆ ಷರತ್ತುಗಳನ್ನು ಮತ್ತೆ ಪುನರುಚ್ಚಾರ ಮಾಡುವಂತ ಕೆಲಸವನ್ನ ಅಮೆರಿಕ ಮಾಡಿರುವಂಥದ್ದು. ಆದರೆ ಇರಾನ್ ಇದಕ್ಕೆ ಒಪ್ಕೊಂಡಿಲ್ಲ. ಮುಖ್ಯವಾಗಿ ಶರಣಾಗತಿ ಆಗಬೇಕು ಅನ್ನುವಂಥದ್ದು ಒಂದು, ಎರಡನೇದು ಹಾರ್ಮುಜ್ ಜಲಸಂಧಿಯ ಮೇಲಿನ ಸಂಪೂರ್ಣವನ್ನ ನಿಯಂತ್ರಣವನ್ನ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಮತ್ತೊಂದು. ಸೊ ಈ ಎರಡು ಕಂಡೀಷನ್ಸ್ಗಳಿಗೂ ಕೂಡ ಇರಾನ್ ಒಪ್ಕೊಂಡಿಲ್ಲ. ಹೀಗಾಗಿ ಮಾತುಕತೆ ವಿಫಲ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಮುಂದಿನ ಹಂತದಲ್ಲಿ ಟರ್ಕಿ ಅಥವಾ ಒಮನ್ ಮಧ್ಯಸ್ಥಿಕೆ ವಹಿಸಬಹುದು ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಅದು ಯಾವಾಗ ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ. ಮಮತಾ, ರೈಟ್. ಧನ್ಯವಾದ ಶಬ್ಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.